Hi students, welcome to Learning Management System, program BCom, subject e-business and accounting, semester 4th, session number 55, topic account books. In that we are going to discuss cash book. This is Srinath, working as a assistant professor at Government College for Women's Kolar. ಓಕೆ ನಾವು ಟ್ಯಾಲಿಯಲ್ಲಿ ಇ ಬಿಸ್ನೆಸ್ ಅಕೌಂಟಿಂಗ್ ಸಬ್ಜೆಕ್ಟಲ್ಲಿ ಲಾಸ್ಟ್ ಯೂನಿಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವು. ಲಾಸ್ಟ್ ಯೂನಿಟ್ ಬಂದುಬಿಟ್ಟು ರಿಪೋರ್ಟ್ಸ್ ಇನ್ ಟ್ಯಾಲಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವು. ಲಾಸ್ಟ್ ಸೆಷನಲ್ಲಿ ನಾವು ಪರ್ಚೇಸ್ ರಿಜಿಸ್ಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಈ ಸೆಷನ್ನಲ್ಲಿ ನಾವು ಕ್ಯಾಶ್ ಬುಕ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಈ ಸೆಷನಲ್ಲಿ ನಾವು ಕ್ಯಾಶ್ ಬುಕ್ನ ಯಾವ ರೀತಿ ವ್ಯೂ ಮಾಡೋದು, ಅದನ್ನು ಯಾವ ರೀತಿ ಕಾನ್ಫಿಗರ್ ಮಾಡೋದು, ಡಿಫ್ರೆಂಟ್ ಡಿಸ್ಪ್ಲೇಸ್ ಆಫ್ ಕ್ಯಾಶ್ ಬುಕ್, ಇದ್ರ ಬಗ್ಗೆ ನಾವು ಮತ್ತು ಕ್ಯಾಶ್ ಬುಕ್ನ ಮತ್ತು ಯಾವ ರೀತಿ ಎಕ್ಸ್ಪೋರ್ಟ್ ಮಾಡೋದು, ಇದ್ರ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್, ನಾವು ಫಸ್ಟ್ ಮೀನಿಂಗ್ ಆಫ್ ಕ್ಯಾಶ್ ಬುಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಎ ಕ್ಯಾಶ್ ಬುಕ್ ಗಿವ್ಸ್ ಡೀಟೇಲ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆಫ್ ಎ ಕಂಪನಿ. So cash book, what cash book contains? Cash book contains a detailed transaction made by the company during a particular period. ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಒಂದು ಕಂಪನಿ ಮಾಡಿಯೋಲ್ಲ ಕ್ಯಾಶ್ಗೆ ಸಂಬಂಧಪಟ್ಟ ಡೀಟೇಲ್ಡ್ ಟ್ರಾನ್ಸಾಕ್ಷನ್ ವಿಲ್ ಬಿ ಎಂಟರ್ಡ್ ಇನ್ ಟು ದಿ ಕ್ಯಾಶ್ ಬುಕ್. ಸೊ ಕ್ಯಾಶ್ ಬುಕ್ ಆ್ಯಕ್ಟ್ ಆಸ್ ಎ ಸಬ್ಸಿಡಿ ಬುಕ್. ಎ ಕ್ಯಾಶ್ ಬುಕ್ ಈಸ್ ಎ ಸಬ್ಸಿಡಿಯರಿ ಆಫ್ ಎ ಜನರಲ್ ಲೆಡ್ಜರ್. ಒಂದು ಜನರಲ್ ಲೆಡ್ಜರ್ಗೆ ಒಂದು ಸಬ್ಸಿಡಿಯಾಗಿ ಇದೇನಾಗುತ್ತೆ, ವರ್ಕ್ ಆಗುತ್ತೆ. ಸೊ ಇನ್ ವಿಚ್ ಆಲ್ ಕ್ಯಾಶ್ ಟ್ರಾನ್ಸಾಕ್ಷನ್ ಡ್ಯೂರಿಂಗ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಈಸ್ ರೆಕಾರ್ಡ್. ಒಂದು ಪರ್ಟಿಕ್ಯುಲರ್ ಪೀರಿಯಡ್ಗೆ ಸಂಬಂಧಪಟ್ಟ ಎಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ನಾವೇನು ಮಾಡ್ತೀವಿ, ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಇಟ್ ಗಿವ್ಸ್ ಡೀಟೇಲ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆಫ್ ಎ ಕಂಪನಿ. ಇಟ್ ಆ್ಯಕ್ಟ್ಸ್ ಆಸ್ ಎ ಸಬ್ಸಿಡಿ ಟು ದಿ ಜನರಲ್ ಲೆಡ್ಜರ್. ಒಂದು ಜನರಲ್ ಲೆಡ್ಜರ್ಗೆ ಇದು ಸಬ್ಸಿಡಿ ಬುಕ್ ಆಗಿ ವರ್ಕ್ ಆಗುತ್ತೆ. ಎ ಕ್ಯಾಶ್ ಬುಕ್ ರೆಕಾರ್ಡ್ಸ್ ಆಲ್ ದಿ ರಿಸಿಪ್ಟ್ಸ್ ಆನ್ ಡೆಬಿಟ್ ಸೈಡ್ and all the cash payments of a organization on the credit side. ಸೊ ನಾವು ಕ್ಯಾಶ್ ಬುಕ್ನ ಟಿ ಕಾಲಮಲ್ಲಿ ಪ್ರಿಪೇರ್ ಮಾಡ್ತೀವಿ. ಟಿ ಕಾಲಮ್ ಅಂದರೆ ಸೊ ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಡೆಬಿಟ್ ಸೈಡ್ ನಾವೇನು ಮಾಡ್ತೀವಿ, ರೆಕಾರ್ಡೆಡ್ ದಿ ಆಲ್ ಕ್ಯಾಶ್ ರಿಸಿಪ್ಟ್ಸ್. ಎಲ್ಲ ಕ್ಯಾಶ್ ರಿಸಿಪ್ಟ್ಸ್ ನಾವೇನು ಮಾಡ್ತೀವಿ, ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಎಲ್ಲ ಕ್ಯಾಶ್ ಪೇಮೆಂಟ್ಸ್ನ ನಾವೇನು ಮಾಡ್ತೀವಿ, ವಿ ರೆಕಾರ್ಡೆಡ್ ಆನ್ ಕ್ರೆಡಿಟ್ ಸೈಡ್. ಸೊ ಕ್ಯಾಶ್ ಬುಕ್ ಈಸ್ ಎ ಫೈನಾನ್ಷಿಯಲ್ ಜರ್ನಲ್. ಕ್ಯಾಶ್ ಬುಕ್ ಈಸ್ ಎ financial journal that contains all the cash receipts and cash payments. So cash book is a financial journal that contains all cash receipts and cash payments, including the bank deposits and bank withdrawals. So if you deposit cash into bank, that is also be recorded in the cash book. When you withdraw cash from the bank, that transaction also recorded into the cash book. See, once we enter the transaction into the cash book, that will be posted into general ledger. See, any transaction which is related to cash, that will be entered into the cash book first. Then transaction will be posted into the general ledger. ಯಾವುದೇ ಒಂದು ಕ್ಯಾಶ್ಗೆ ಸಂಬಂಧಪಟ್ಟಿರೋ ಟ್ರಾನ್ಸಾಕ್ಷನ್ ನಾವೇನು ಮಾಡ್ತೀವಿ, ಫಸ್ಟು ನಾವೇನು ಮಾಡ್ತೀವಿ, ನಾವು ಫಸ್ಟು ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ. ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡಿದ್ದು ಮತ್ತು ಜನರಲ್ ಲೆಡ್ಜರ್ಗೆ ಪೋಸ್ಟ್ ಮಾಡ್ತೀವಿ. ಸೊ ಇನ್ಕ್ಲೂಡಿಂಗ್ ಬ್ಯಾಂಕಿಗೆ ಯಾವನ್ನ ಕ್ಯಾಶ್ ಡೆಪಾಸಿಟ್ ಮಾಡಿದ್ರು ಅದು ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ. ಇಲ್ಲ ಬ್ಯಾಂಕಿಂದ ಯಾವುದನ್ನ ಕ್ಯಾಶ್ ವಿಡ್ರಾ ಮಾಡಿದ್ರು ಅದು ನಾವೇನು ಮಾಡ್ತೀವಿ, ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಎನಿ ಕ್ಯಾಶ್ ರಿಸಿಪ್ಟ್, ಕ್ಯಾಶ್ ಏನೋ ಕಂಪನಿ ಒಳಗಡೆ ಬಂದರೆ ಅದು ನಾವು ಡೆಬಿಟ್ ಸೈಡ್ ಆಫ್ ಕ್ಯಾಶ್ ಬುಕ್ ಎಂಟ್ರಿ ಮಾಡ್ತೀವಿ. ಎನಿ ರಿಸಿಪ್ಟ್ಸ್, ಎನಿ ಮನಿ, ಎನಿ ಕ್ಯಾಶ್ ಕಮ್ಸ್ ಇನ್ ಟು ದಿ ಆರ್ಗನೈಸೇಷನ್. ಸೊ ಆ ಕಂಪನಿ ಒಳಗಡೆ ಇಫ್ ಎನಿ cash comes into the company, that will be recorded into the debit side of the cash book. Any cash goes out of the company, that will be recorded credit side of the cash book. So cash book is a subsidiary of the general ledger. It is a subsidiary of general ledger which all the cash transactions during the period is recorded. And one more thing, an important thing is, generally there is the 3 types of cash book. ಇದನ್ನು ನೀವು ಪಿ ಯು ಸಿಯಲ್ಲಿ ಡಿಸ್ಕಸ್ ಮಾಡಿರ್ತೀರ. ದೇ ಆರ್ 3 types ಆಫ್ ಕ್ಯಾಶ್ ಬುಕ್. ಒಂದು ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್, 2 ಡಬಲ್ ಕಾಲಮ್ ಕ್ಯಾಶ್ ಬುಕ್, ಇನ್ನೊಂದು ತ್ರಿಬಲ್ ಕಾಲಮ್ ಕ್ಯಾಶ್ ಬುಕ್. ಇದು ನೀವು ಪಿ ಯು ಸಿ ಬಗ್ಗೆ ಡಿಸ್ಕಸ್ ಮಾಡಿರ್ತೀರ, ಇದ್ರ ಬಗ್ಗೆ ನಾನು ಇನ್ ಡೀಟೇಲ್ ಹೇಳಕ್ಕೆ ಹೋಗೋದಿಲ್ಲ. 3 types ಆಫ್ ಕ್ಯಾಶ್ ಬುಕ್ ಇರುತ್ತೆ. ಒಂದು ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್, ಇನ್ನೊಂದು ಡಬಲ್ ಕಾಲಮ್ ಕ್ಯಾಶ್ ಬುಕ್, ಇನ್ನೊಂದು ತ್ರಿಬಲ್ ಕಾಲಮ್ ಕ್ಯಾಶ್ ಬುಕ್. ಸೊ ಅಕಾರ್ಡಿಂಗ್ ಟು ಯೂಸರ್ ರಿಕ್ವೈರ್ಮೆಂಟ್ ಯಾವ ಕ್ಯಾಶ್ ಬುಕ್ ಬೇಕೋ ಆ ಕ್ಯಾಶ್ ಬುಕ್ನ ಏನು ಮಾಡ್ತಾರೆ, ಮೇಂಟೈನ್ ಮಾಡ್ತಾರೆ.
One more thing is the cash book is different from the cash account. Cash book is different from the cash account. In cash account, separate ledger in which cash transactions are recorded. ಕ್ಯಾಶ್ ಲೆಡ್ಜರ್ ನಾವು ಕ್ಯಾಶ್ ಬುಕ್ಕಲ್ಲಿ ಏನು ಮಾಡ್ತೀವಿ, ಕ್ಯಾಶ್ಗೆ ಸಂಬಂಧಪಟ್ಟಿರೋ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡ್ತೀವಿ. ವೇರ್ ಆ್ಯಸ್ ಇನ್ ಕೇಸ್ ಆಫ್ ಕ್ಯಾಶ್ ಅಕೌಂಟ್ ಇಟ್ ವಿಲ್ ಬಿ ಮೇಂಟೈನ್ ಇನ್ ದಿ ಜನರಲ್ ಲೆಡ್ಜರ್. ಜನರಲ್ ಲೆಡ್ಜರ್ ಒಂದು ಅಕೌಂಟ್ ಓಪನ್ ಮಾಡ್ತೀವಿ, ಅದನ್ನು ನಾವು ಏನಂತೀವಿ ಕ್ಯಾಶ್ ಅಕೌಂಟ್. ಕ್ಯಾಶ್ ಬುಕ್ ಈಸ್ ಡಿಫ್ರೆಂಟ್ ಫ್ರಮ್ ಕ್ಯಾಶ್ ಅಕೌಂಟ್. ಸಿ ಕ್ಯಾಶ್ ಅಕೌಂಟ್ ಈಸ್ ಒನ್ ಆಫ್ ದಿ ಅಕೌಂಟ್ ವಿಚ್ ವಿಲ್ ಬಿ ಮೇಂಟೈನ್ ಇನ್ ದಿ ಜನರಲ್ ಲೆಡ್ಜರ್. ಕ್ಯಾಶ್ ಬುಕ್ ಈಸ್ ಡಿಫ್ರೆಂಟ್ ಫ್ರಮ್ ದಿ ಕ್ಯಾಶ್ ಅಕೌಂಟ್. ಸೊ ನಾವು ಇಷ್ಟು ಮೀನಿಂಗ್ ಆಫ್ ಕ್ಯಾಶ್ ಬುಕ್ ಸಾಕು. ಕ್ಯಾಶ್ ಬುಕ್ ಬಗ್ಗೆ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಸಾಕು. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಇಟ್ಕೊಂಡು ನಾವು ಟ್ಯಾಲಿಯಲ್ಲಿ ಓಕೆ ಕ್ಯಾಶ್ ಬುಕ್ನ ಯಾವ ರೀತಿ ವ್ಯೂ ಮಾಡೋದು, ಯಾವ ರೀತಿ ಕಾನ್ಫಿಗರ್ ಮಾಡೋದು, ಅದನ್ನು ಯಾವ ರೀತಿ ಎಕ್ಸ್ಪೋರ್ಟ್ ಮಾಡೋದು, ಯಾವ ರೀತಿ ಪ್ರಿಂಟ್ ಮಾಡೋದು, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಫಸ್ಟು ದಿ ಪಾತ್ ಟು ವ್ಯೂ ದಿ ಕ್ಯಾಶ್ ಬುಕ್ ನಾವು ಡಿಸ್ಕಸ್ ಮಾಡೋಣ. ಕ್ಯಾಶ್ ಬುಕ್ನ ಟ್ಯಾಲಿಯಲ್ಲಿ ಯಾವ ರೀತಿ ವ್ಯೂ ಮಾಡೋದು ಅಂತ. ಫಸ್ಟು ನಾವು ಗೇಟ್ ವೇ ಆಫ್ ಟ್ಯಾಲಿಗೆ ಹೋಗಬೇಕು. ಗೇಟ್ ವೇ ಆಫ್ ಟ್ಯಾಲಿಯಿಂದ ಗೇಟ್ ವೇ ಆಫ್ ಟ್ಯಾಲಿಯಲ್ಲಿ ನಾವೇನು ಸೆಲೆಕ್ಟ್ ಮಾಡ್ಕೊಬೇಕು, ಡಿಸ್ಪ್ಲೇ ಸೆಲೆಕ್ಟ್ ಮಾಡ್ಕೊಬೇಕು. ಡಿಸ್ಪ್ಲೇ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಡಿಸ್ಪ್ಲೇ ಮೆನು ಓಪನ್ ಆಗುತ್ತೆ. ಡಿಸ್ಪ್ಲೇ ಮೆನುವಲ್ಲಿ ನಾವೇನು ಸೆಲೆಕ್ಟ್ ಮಾಡ್ಕೊಬೇಕು, ಅಕೌಂಟ್ಸ್ ಬುಕ್ಸ್ನ ಸೆಲೆಕ್ಟ್ ಮಾಡ್ಕೊಬೇಕು. ಅಕೌಂಟ್ಸ್ ಬುಕ್ಸ್ ಮೆನು ಓಪನ್ ಆಗುತ್ತೆ, ಅದರಲ್ಲಿ ಕ್ಯಾಶ್ ಬುಕ್ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ವೆನ್ ಯು ಓಪನ್ ದಿ ಕ್ಯಾಶ್ ಬುಕ್ ವಿಲ್ ಬಿ ಅಪಿಯರ್ಸ್ ಲೈಕ್ ದಿಸ್. ಈ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಏನಾಗುತ್ತೆ ನಿಮಗೆ ಕ್ಯಾಶ್ ಬುಕ್ ಏನಾಗುತ್ತೆ ಅಪಿಯರ್ ಆಗುತ್ತೆ. ಇಫ್ ಇಟ್ ಶೋ ಓನ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಏನಾಗುತ್ತೆ, ಬರೀ ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಮಾತ್ರ ಕಾಣುತ್ತೆ. ಓಕೆ, ಬರೀ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಮಾತ್ರ ಕಾಣುತ್ತೆ. ಈಗ ಕಾಣಿಸ್ತಾ ಇದೆಯಲ್ಲ ಡೆಬಿಟ್ ಕ್ರೆಡಿಟ್, ಇಟ್ ಶೋಸ್ ಓನ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸಸ್. ಸೊ ಈ ರೀತಿ ನಿಮಗೆ ಕ್ಯಾಶ್ ಬುಕ್ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಓಕೆ, ಇಫ್ ಯು ಪ್ರೆಸ್ ಆಲ್ಟರ್ ಪ್ಲಸ್ F2, ನಿಮಗೆ ಆಲ್ಟರ್ ಪ್ಲಸ್ F2 ಪ್ರೆಸ್ ಮಾಡಿದ್ರೆ ನಿಮಗೇನಾಗುತ್ತೆ, ಓಕೆ ನಿಮಗೇನಾಗುತ್ತೆ ಮಂತ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಆಲ್ಟರ್ ಪ್ಲಸ್ F2 ಪ್ರೆಸ್ ಮಾಡಿದೆ ಅಂದ್ಕೊಂಡು ನಿಮಗೇನಾಗುತ್ತೆ, ಯು ಕ್ಯಾನ್ ಚೇಂಜ್ ದಿ ಪೀರಿಯಡ್. ನಾವು ಪೀರಿಯಡ್ ನಾವೇನು ಮಾಡ್ಬೋದು, ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಯು ವಾಂಟ್ ಟು ವ್ಯೂ, ಓಕೆ ಮೇಯಿಂದ ಜುಲೈ ತನಕ ನಾವು ವ್ಯೂ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಯು ವಾಂಟ್ ಟು ವ್ಯೂ ಫ್ರಮ್ ಮೇ ಟು ಜುಲೈ. ಇಲ್ಲಿ ಫುಲ್ ಇದೆಯಲ್ಲ, ಫುಲ್ ಟ್ರಾನ್ಸಾಕ್ಷನ್ ಇದೆ. ಇಲ್ಲ ಪರ್ಟಿಕ್ಯುಲರ್ ಮಂತ್ ಮಾತ್ರ ವ್ಯೂ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾವು ಮೇಯಿಂದ ಜುಲೈ ತನಕ ವ್ಯೂ ಮಾಡಬೇಕಾದ್ರೆ ಯು ಹ್ಯಾವ್ ಟು ಪ್ರೆಸ್ ಆಲ್ಟರ್ F2. ಆಲ್ಟರ್ ಇಟ್ಕೊಂಡು F2ನ ಪ್ರೆಸ್ ಮಾಡಿದ್ರೆ ಸೊ ನಿಮಗೆ ಏನಾಗುತ್ತೆ, ನೀವು ಪೀರಿಯಡ್ ಓಕೆ ಪರ್ಟಿಕ್ಯುಲರ್ ಪೀರಿಯಡ್ ಬರುತ್ತೆ. ಓಕೆ ಎಲ್ಲಿಂದ ಎಲ್ಲಿ ತಗೊಂಡ್ಬಿಡ್ಬೇಕು. ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ವ್ಯೂ ಫ್ರಮ್ ಮೇ ಟು ಜುಲೈ. ಸೊ ನಾವು ಮೇ 1st ಜುಲೈ 31st ತನಕ ಹಾಕಿದ್ರೆ ಇಟ್ ವಿಲ್ ಇನ್ಫಾರ್ಮೇಷನ್ ನಿಮಗೆ ಈ ರೀತಿ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ. ಅದಕ್ಕೆ ಶಾರ್ಟ್ಕಟ್ ಆಲ್ಟರ್ ಪ್ಲಸ್ F2. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ತುಂಬ ಸತಿ. ಸೊ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಬಂದುಬಿಟ್ಟು F1, ಆಲ್ಟರ್ ಪ್ಲಸ್ F1 ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ವೆನ್ ಯು ಪ್ರೆಸ್ ಆಲ್ಟರ್ ಪ್ಲಸ್ F1 ಪ್ರೆಸ್ ಮಾಡಿದ್ರೆ ಇಟ್ ಗಿವ್ ಡೀಟೇಲ್ ಇನ್ಫಾರ್ಮೇಷನ್ ಅಬೌಟ್ ದಿ ಕ್ಯಾಶ್ ಬುಕ್. ಎಗೇನ್ ನಾವು ಆಲ್ಟರ್ ಪ್ಲಸ್ F1 ಮಾಡಿದ್ರೆ ನಿಮ್ಗೆ ಇನ್ಫಾರ್ಮೇಷನ್ ಏನಾಗುತ್ತೆ ಕನ್ಸಾಲಿಡೇಟ್ ಆಗುತ್ತೆ. ಇಫ್ ಯು ಆಲ್ಟರ್ ಪ್ಲಸ್ F1 ಮಾಡಿದ್ರೆ ಇನ್ಫಾರ್ಮೇಷನ್ ಡೀಟೇಲ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಾವು ತುಂಬ ಸತಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಫಾಸ್ಟಾಗಿ ಮುಂದಕ್ಕೆ ಹೋಗೋಣ. ಇಫ್ ಯು ಪ್ರೆಸ್ F4ನ ಪ್ರೆಸ್ ಮಾಡಿದ್ದೀವಿ ಅಂದ್ಕೊಡಿ. ಸೊ ಇಟ್ ಗಿವ್ಸ್ ಓಕೆ ಮಂತ್ಲಿ ವೈಸ್ ಬ್ರೇಕಪ್ ಸಿಗುತ್ತೆ ನಿಮಗೆ. ಮಂತ್ಲಿ ವೈಸ್ ಇನ್ಫಾರ್ಮೇಷನ್ನ ಡಿಸ್ಪ್ಲೇ ಆಗುತ್ತೆ. ನೋಡಿ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಇರುತ್ತೆ, ಪ್ರೀವಿಯಸ್ ಇಯರ್ ಓಪನಿಂಗ್ ಬ್ಯಾಲೆನ್ಸಿಂದ ಓಕೆ ಇಲ್ಲಿ ಫುಲ್ ಎಂಟೈರ್ ಇಯರ್ದು ಇನ್ಫಾರ್ಮೇಷನ್ ಆಗ್ತಾ ಇದೆ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ದಟ್ ಈಸ್ ಶಾರ್ಟ್ಕಟ್ ಬಂದುಬಿಟ್ಟಿದ್ದಕ್ಕೆ ಪ್ರೆಸ್ F4 ಪ್ರೆಸ್ ಮಾಡಬೇಕು. F4 ಪ್ರೆಸ್ ಮಾಡಿದ್ರೆ ಇಟ್ ಗಿವ್ಸ್ ಮಂತ್ಲಿ ವೈಸ್ ಬ್ರೇಕಪ್ ಸಿಗುತ್ತೆ ನಿಮಗೆ, ಇನ್ಕ್ಲೂಡಿಂಗ್ ಯಾವ ಮಂತಲ್ಲಿ ಹೈಯೆಸ್ಟ್ ಇದೆ, ಯಾವ ಮಂತಲ್ಲಿ ಲೋಯೆಸ್ಟ್ ಇದೆ, ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮಂತ್ಲಿ ವೈಸ್ ಇನ್ಕ್ಲೂಡಿಂಗ್ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಏನಾಗುತ್ತೆ ಕ್ಯಾಶ್ ಬುಕ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಇಫ್ ಯು ಪ್ರೆಸ್ ಆಲ್ಟರ್ ಪ್ಲಸ್ F5ನ ಪ್ರೆಸ್ ಮಾಡಿದ್ರೆ ಸೊ ಏನಾಗತ್ತೆ ಅಂದರೆ ಯು ಕ್ಯಾನ್ ವ್ಯೂ ದಿ ಓಕೆ ಕ್ಯಾಶ್ ಬುಕ್ ಕ್ವಾರ್ಟರ್ಲಿ ಏನಾಗುತ್ತೆ ಇನ್ಫಾರ್ಮೇಷನ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಎಲ್ಲಿಂದ ಏಪ್ರಿಲಿಂದ ಜೂನ್ ತನಕ 1 ಕ್ವಾರ್ಟರು, ಜುಲೈನಿಂದ ಸೆಪ್ಟೆಂಬರ್ಗೆ 1 ಕ್ವಾರ್ಟರು, ಅಕ್ಟೋಬರಿಂದ ಡಿಸೆಂಬರ್ಗೆ 1 ಕ್ವಾರ್ಟರು, ಜನವರಿಯಿಂದ ಮಾರ್ಚ್ ತನಕ 1 ಕ್ವಾರ್ಟರ್. ಓಕೆ 4 ಕ್ವಾರ್ಟರ್ಸ್ ಇನ್ಫಾರ್ಮೇಷನ್ ಓಕೆ ಟ್ರಾನ್ಸಾಕ್ಷನ್ಸ್ ಎಷ್ಟಾಗಿದೆ, ಆ ಕ್ವಾರ್ಟರ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟೇ, ಅಷ್ಟು ಇನ್ಫಾರ್ಮೇಷನ್ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ. ಸೊ ಅದಕ್ಕೆ ಶಾರ್ಟ್ಕಟ್ ಬಂದುಬಿಟ್ಟು ಆಲ್ಟರ್ ಪ್ಲಸ್ F5. ಯು ನೀಡ್ ಟು ಪ್ರೆಸ್ ಆಲ್ಟರ್ ಕೀ ಪ್ಲಸ್ F5. ಯಾವಾಗ ಆಲ್ಟರ್ ಇಟ್ಕೊಂಡು F5 ಪ್ರೆಸ್ ಮಾಡಿದ್ರೆ ಇನ್ಫಾರ್ಮೇಷನ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ಕ್ವಾರ್ಟರ್ಲಿ. ಸೊ
ನೆಕ್ಸ್ಟು F12 ಈಸ್ ಮೆಂಟ್ ಫಾರ್ ಕಾನ್ಫಿಗರೇಷನ್. ಸೊ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದೀವಲ್ಲ, ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ ಆ್ಯಕ್ಚುಯಲ್ ಆಗಿ ಟ್ಯಾಲಿಯಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಒಂದ್ಸರಿ ಚೆಕ್ ಮಾಡೋಣ. ಫಸ್ಟು ನಾವು ಟ್ಯಾಲಿ ಓಪನ್ ಮಾಡಬೇಕು. ವಿ ಹ್ಯಾವ್ ಟು ಓಪನ್ ದಿ ಟ್ಯಾಲಿ. ಓಕೆ, ಟ್ಯಾಲಿ ಓಪನ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಗೋ ಟು ಡೆಸ್ಕ್ಟಾಪ್ ಹೋಗ್ಬಿಟ್ಟು ವಿ ಹ್ಯಾವ್ ಟು ಸೆಲೆಕ್ಟ್ ದಿ ಟ್ಯಾಲಿ ಐಕಾನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಟ್ಯಾಲಿ ಐಕಾನ್ನ ಸೆಲೆಕ್ಟ್ ಮಾಡಿಕೊಂಡು ವಿ ಹ್ಯಾವ್ ಟು ಪ್ರೆಸ್ ಸೆಲೆಕ್ಟ್ ದಿ ಟ್ಯಾಲಿ ಐಕಾನ್ ಸೆಲೆಕ್ಟ್ ಮಾಡಿಕೊಂಡು ಡಬಲ್ ಕ್ಲಿಕ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಟ್ಯಾಲಿ ಸಾಫ್ಟ್ವೇರ್ ಓಪನ್ ಆಗುತ್ತೆ. ಫಸ್ಟ್ ನಮಗೆ ವೆಲ್ಕಮ್ ಸ್ಕ್ರೀನ್ ಆಫ್ ಟ್ಯಾಲಿ ಬರುತ್ತೆ. ಆಫ್ಟರ್ ವೆಲ್ಕಮ್ ಸ್ಕ್ರೀನ್ ಆಫ್ ಟ್ಯಾಲಿ ಬಂದಮೇಲೆ ಸ್ಟಾರ್ಟಪ್ ಸ್ಕ್ರೀನ್ ಬರುತ್ತೆ. ಸೊ ಸ್ಟಾರ್ಟಪ್ ಸ್ಕ್ರೀನ್ ನಾವು ಏನು ಮಾಡಬೇಕು, ಕ್ವಿಟ್ ಮಾಡಬೇಕು. ಯಾವಾಗ ಆಫ್ಟರ್ ಕ್ವಿಟಿಂಗ್ ದಿ ಸ್ಟಾರ್ಟಪ್ ಸ್ಕ್ರೀನ್ ವಿಲ್ ಗೆಟ್ ದಿ ಗೇಟ್ವೇ ಆಫ್ ಟ್ಯಾಲಿ. ನಮಗೇನು ಸಿಗುತ್ತೆ, ಗೇಟ್ವೇ ಆಫ್ ಟ್ಯಾಲಿ ಸಿಗುತ್ತೆ. ಸೊ ಇನ್ ದಿ ಗೇಟ್ವೇ ಆಫ್ ಟ್ಯಾಲಿ ವಿ ಹ್ಯಾವ್ ಟು ಸೆಲೆಕ್ಟ್ ದಿ ಡಿಸ್ಪ್ಲೇ. ನಾವೇನು ಸೆಲೆಕ್ಟ್ ಮಾಡ್ಕೊಬೇಕು, ಡಿಸ್ಪ್ಲೇನ ಸೆಲೆಕ್ಟ್ ಮಾಡ್ಕೊಬೇಕು. ವಿ ಹ್ಯಾವ್ ಟು ಸೆಲೆಕ್ಟ್ ದಿ ಡಿಸ್ಪ್ಲೇನ ಸೆಲೆಕ್ಟ್ ಮಾಡ್ಕೊಳಕ್ಕೆ ಆಲ್ರೆಡಿ ನಾವು ಪ್ರೀವಿಯಸ್ ಸೆಷನಲ್ಲಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಯು ಕ್ಯಾನ್ ಗೋ ಟು ನಮ್ಮ ಒಂದು ಕರ್ಸರನ್ನ ಡಿಸ್ಪ್ಲೇ ಹತ್ರ ತೊಗೊಂಡೋಗಿ ಡಬಲ್ ಕ್ಲಿಕ್ ಮಾಡ್ಬೋದು. ಇಲ್ಲ ಅಂದರೆ ಕೀಬೋರ್ಡಲ್ಲಿ ವಿ ಹ್ಯಾವ್ ಟು ಪ್ರೆಸ್ ದಿ ಡಿ ಆಲ್ಫಾಬೆಟನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಡಿ ಹೈಲೈಟ್ ಆಗಿದೆಯಲ್ಲ, ಯು ಕ್ಯಾನ್ ಸಿ ಡಿ ಇನ್ ರೆಡ್ ಕಲರ್. ಸೊ ದಟ್ ಶೋಸ್ ದಟ್ ಡಿ ಈಸ್ ದಿ ಶಾರ್ಟ್ಕಟ್ ಫಾರ್ ದಿ ಡಿಸ್ಪ್ಲೇ. ಇಫ್ ಯು ಪ್ರೆಸ್ ದಿ ಡಿ ಇನ್ ದಿ keyboard, automatically display menu will be open. I am pressing right now. So open ಆಯಿತು, ಡಿಸ್ಪ್ಲೇ ಮೆನು ಓಪನ್ ಆಯಿತು. ದೀಸ್ ಆರ್ ದಿ ಡಿಫ್ರೆಂಟ್ ಕಂಟೆಂಟ್ಸ್ ಆಫ್ ದಿ ಡಿಸ್ಪ್ಲೇ ಮೆನು. ನಿಮಗೆ ಕಾಣಿಸ್ತಾ ಇದೆಯಲ್ಲ, ದೀಸ್ ಆರ್ ದಿ ಡಿಫ್ರೆಂಟ್ ಕಂಟೆಂಟ್ಸ್ ಆಫ್ ದಿ ಡಿಸ್ಪ್ಲೇ ಮೆನು. ಸೊ ಇನ್ ದಿ ಡಿಸ್ಪ್ಲೇ ಮೆನು ಯು ಹ್ಯಾವ್ ಟು ಸೆಲೆಕ್ಟ್ ದಿ ಅಕೌಂಟ್ ಬುಕ್ಸ್. ಯಾವ ಸೆಲೆಕ್ಟ್ ಮಾಡ್ಕೊಬೇಕು, ಅಕೌಂಟ್ ಬುಕ್ಸ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಶಾರ್ಟ್ಕಟ್ ಫಾರ್ ಸೆಲೆಕ್ಟಿಂಗ್ ದಿ ಅಕೌಂಟ್ ಬುಕ್ಸ್ ಈಸ್ ಎ. ಕೆನ್ ಯು ಸಿ ದಟ್ A is highlighted in the red color, so that shows that A is the shortcut for selecting the account books. So I am pressing the A in the keyboard. Na keyboard alli A na ಏನು ಮಾಡ್ತಾ ಇದ್ದೀನಿ, ಪ್ರೆಸ್ ಮಾಡ್ತಾ ಇದ್ದೀನಿ. once I press the A, automatically accounts books menu will be open. ಯಾವ ಮೆನು ಓಪನ್ ಆಗುತ್ತೆ, ಅಕೌಂಟ್ಸ್ ಬುಕ್ಸ್ ಮೆನು ಓಪನ್ ಆಗುತ್ತೆ. ಸೊ ಒನ್ಸ್ ದಿಸ್ ಮೆನು ಓಪನ್ಸ್, ಇಲ್ಲಿ ನಿಮಗೆ ಇಷ್ಟು ಆಪ್ಷನ್ಸ್ ಇದೆ. ಇದರಲ್ಲಿ ನಾವು ಯಾವ್ದು ಓಪನ್ ಮಾಡಬೇಕು, ನಾವು ಕ್ಯಾಶ್ ಬುಕ್ನ ಓಪನ್ ಮಾಡಬೇಕು. ಸೊ ಹ್ಯಾಸ್ ಟು ಸೆಲೆಕ್ಟ್ ದಿ ಕ್ಯಾಶ್ ಆರ್ ಬ್ಯಾಂಕ್ ಬುಕ್. ಸೊ ನನಗೆ ಕ್ಯಾಶ್ ಬುಕ್ ಓಪನ್ ಮಾಡಿದ್ದೀನಿ. ಸೊ ಆವಾಗ ಹೇಳಿದೆಲ್ಲ, ಆಲ್ಟರ್ ಪ್ಲಸ್ F1 ಪ್ರೆಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಡೀಟೇಲ್ಡ್ ಇನ್ಫಾರ್ಮೇಷನ್ ಆಗುತ್ತೆ. ನಾವಿಲ್ಲಿ ಇನ್ಫಾರ್ಮೇಷನ್ ಫೀಡ್ ಮಾಡಿಲ್ಲ. ಓಕೆ, ಡೀಟೇಲ್ಡ್ ಏನಾಗುತ್ತೆ, ಡೀಟೇಲ್ ಕ್ಯಾಶ್ ಬುಕ್ ಓಪನ್ ಆಗುತ್ತೆ. ನೆಕ್ಸ್ಟು F2 ಪ್ರೆಸ್ ಮಾಡಿದ್ರೆ ಸೊ ಯು ಕ್ಯಾನ್ ಚೇಂಜ್ ದಿ ಪೀರಿಯಡ್. ಅವಾಗ ಹೇಳಿದೆಲ್ಲ, ನಾವು ಯಾವ ಮಂತಿಂದ ಓಕೆ ಜುಲೈಯಿಂದ ನಾನು ಏನು ಮಾಡಿದೆ, ಜುಲೈಯಿಂದ ಆಗಸ್ಟ್ ತನಕ ನೋಡಬೇಕಂದ್ರೆ ಜುಲೈಯಿಂದ ಆಗಸ್ಟ್ ತನಕ, ಫ್ರಮ್ ಜುಲೈ ಟು ಎಂಡ್ ಆಗಸ್ಟ್ ತನಕ ನಾವು ಇಲ್ಲಿ ಯಾವ ಡೇಟಿಂದ ಫ್ರಮ್ ಟು ವೇರ್ ಅಂತ ಹಾಕಿ ನಾವು ಎಂಟರ್ ಹೊಡೆದ್ರೆ ಕ್ಯಾಶ್ ಬುಕ್ ಏನಾಗುತ್ತೆ, ಯಾವ ಡೇಟಿಂದ ಕೊಟ್ಟಿದ್ದೀವಿ ಆ ಡೇಟಿಂದ ಯಾವ ಡೇಟ್ ಎಂಡ್ ಮಾಡಿದ್ದೀವಿ ಆ ಡೇಟ್ ತನಕ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸೊ ಅವಾಗ ನಿಮ್ಗೆ ಹೇಳಿದೆಯಲ್ಲ, ಸೊ F5ನ ನಾವು F6ನ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ನಿಮಗೆ, F6ನ ಕ್ಲಿಕ್ ಮಾಡಿದ್ರೆ ಇದೇನಾಗುತ್ತೆ, ಕ್ಯಾಶ್ ಬುಕ್ ವಿಲ್ ಬಿ ಶೋನ್ ಇನ್ ಮಂತ್ಲಿ ಇನ್ಫಾರ್ಮೇಷನ್ನ ನೋಡಿಸುತ್ತೆ. ಮಂತ್ಲಿ ವೈಸ್ ಬ್ರೇಕಪ್ ಸಿಗುತ್ತೆ ನಿಮಗೆ. ಸೊ ಇನ್ಫಾರ್ಮೇಷನ್ ನಾನು ಜಸ್ಟ್ 1 ಮಂತ್ ಮಾತ್ರ ಸ್ವಲ್ಪ ಫೀಡ್ ಮಾಡಿದ್ದೀನಿ. ಸೊ ನಿಮಗೆ ಮಂತ್ಲಿ ವೈಸ್ ಇನ್ಫಾರ್ಮೇಷನ್ ಸಿಗುತ್ತೆ. ಅದನ್ನೇ ನಿಮಗೆ ಆಲ್ಟರ್ ಪ್ಲಸ್ F5ನ ಪ್ರೆಸ್ ಮಾಡಿದೆ, ಆಲ್ಟರ್ ಇಟ್ಕೊಂಡು F5ನ ಪ್ರೆಸ್ ಮಾಡಿದ್ರೆ ನಿಮಗೇನು ಸಿಗುತ್ತೆ, ಕ್ವಾರ್ಟರ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ 4 ಕ್ವಾರ್ಟರ್ ಇದೆ, ಸ್ಟಾರ್ಟ್ ಫ್ರಮ್ ಏಪ್ರಿಲ್ ಟು ಜೂನ್. 4 ಕ್ವಾರ್ಟರ್ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ವರ್ಟಿಕಲ್ ಬಟನ್ ಬಾರ್ ಕಾಣಿಸ್ತಾ ಇದೆಯಾ, ವರ್ಟಿಕಲ್ ಬಟನ್ ಬಾರಲ್ಲಿ ನೀವು ಇಲ್ಲಿ ಮಂತ್ಲಿ ಆಲ್ಟರ್ F5ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಓಕೆ ಮಂತ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಇಫ್ ಯು ಪ್ರೆಸ್ F6, ಆಲ್ಟರ್ F5 ಬರೀ ಆಲ್ಟರ್ F5ನ ಪ್ರೆಸ್ ಮಾಡಿದ್ರೆ ನಿಮಗೆ ಏನಾಗುತ್ತೆ, ಕ್ವಾರ್ಟರ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇಷ್ಟು ನಾವು ಆಲ್ರೆಡಿ ನಾವು ಸ್ಲೈಡ್ PPTಯಲ್ಲಿ ನೋಡಿದ್ದೀವಿ. ಇದಕ್ಕಿಂತ ಮುಂದಕ್ಕೆ ಹೋಗೋಣ. ಸೊ ನೆಕ್ಸ್ಟ್ ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್ ಪಾರ್ಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಯಾವುದಂದರೆ F12 ಈಸ್ ಮೆಂಟ್ ಫಾರ್ ಕಾನ್ಫಿಗರೇಷನ್. ಸೊ ನಾವೇನು ಮಾಡ್ಬೋದು, ಓಕೆ ನಮ್ಮ ಒಂದು ಕ್ಯಾಶ್ ಬುಕ್ ನಾವೇನು ಮಾಡ್ಕೊಬೋದು, ಕಾನ್ಫಿಗರ್ ಮಾಡ್ಬೋದು ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್.
ಒಂದು ಫಸ್ಟ್ ಆಪ್ಷನ್ ಏನು ಅಂದರೆ ನೆಟ್ ಟ್ರಾನ್ಸಾಕ್ಷನ್ಸ್ ಓನ್ಲಿ. Suppose our cash book should be displayed only net transaction, we have to set this option into yes. ನಾವೇನು ಮಾಡಬೇಕು, ಈ ಆಪ್ಷನ್ಗೆ ಎಸ್ ಅನ್ನು ಸೆಟ್ ಮಾಡಿದ್ವಿ. ವೆರಾಗಿ ಎಸ್ ಅನ್ನು ಸೆಟ್ ಮಾಡಿದ್ವಿ ಅಂದ್ಕೊಳ್ಳಿ, ಅವರ್ ಕ್ಯಾಶ್ ಬುಕ್ ಡಿಸ್ಪ್ಲೇಡ್ ಓನ್ಲಿ ನೆಟ್ ಟ್ರಾನ್ಸಾಕ್ಷನ್ಸ್, ಗ್ರಾಸ್ ಟ್ರಾನ್ಸಾಕ್ಷನ್ಸ್ ಅದು ಡಿಸ್ಪ್ಲೇ ಮಾಡೋದಿಲ್ಲ, ಓನ್ಲಿ ನೆಟ್ ಟ್ರಾನ್ಸಾಕ್ಷನ್ ಮಾತ್ರ ಡಿಸ್ಪ್ಲೇ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಶೋ ಕ್ಲೋಸಿಂಗ್ ಬ್ಯಾಲೆನ್ಸಸ್. ಇಫ್ ಯು ಸೆಟ್ ದಿಸ್ ಆಪ್ಷನ್ ಎಸ್, our cash book will be display the closing balances. If you set no, our cash book will display only opening balance only. Next, show percentages. So if you set this option yes ಅಂತ ಸೆಟ್ ಮಾಡಿದ್ರೆ ಟೋಟಲ್ಗೆ 100% ಅಂತ ಈಕ್ವಲ್ ಮಾಡಿಕೊಂಡು ಅದಕ್ಕೆ ರಿಮೈನಿಂಗ್ ಮಂತ್ಸು ಎಷ್ಟಿದೆ ಅಂತ ಆಟೋಮೆಟಿಕ್ಕಾಗಿ ಪರ್ಸೆಂಟೇಜ್ನ ಡಿಸ್ಪ್ಲೇ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಓಕೆ ಅಪಿಯರೆನ್ಸ್ ಆಫ್ ದಿ ನೇಮ್, ಹೌ ಐಟಮ್ಸ್ ವಿಲ್ ಬಿ ಅಪಿಯರ್ ಇನ್ ದಿ ಕ್ಯಾಶ್ ಬುಕ್. ಕ್ಯಾಶ್ ಬುಕ್ಕಲ್ಲಿ ಓಕೆ ನೇಮ್ಸು ಯಾವ ರೀತಿ ಅಪಿಯರ್ ಆಗಬೇಕು ಅಂತ, ಇದ್ರ ಬಗ್ಗೆ ನಾವು ಲಾಸ್ಟ್ ಸೆಷನಲ್ಲಿ ತುಂಬ ಡೀಪಾಗಿ ಡಿಸ್ಕಸ್ ಮಾಡಿದ್ದೀವಿ. ಎವ್ರಿ ಸೆಷನಲ್ಲಿ ಈ ಪಾಯಿಂಟ್ ಒಂದು ಬರ್ತಾ ಇರುತ್ತೆ. ದೇರ್ ಆರ್ 4 ಆಪ್ಷನ್ಸ್ ಆರ್ ಅವೈಲೇಬಲ್, ಆಲ್ರೆಡಿ ನಿಮ್ಗೆ ಗೊತ್ತಿರೋದೆ. ಓಕೆ 4ಅಲ್ಲಿ ನಮಗೆ ಯಾವ ಆಪ್ಷನ್ ಬೇಕೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೋದು. ಡಿಸ್ಪ್ಲೇ ಆಫ್ ನೇಮ್ ಸ್ಟೈಲ್ 4 ಸ್ಟೈಲ್ಸ್ ಇದೆ, ಇದರಲ್ಲಿ ನಿಮ್ಗೆ ಯಾವ ಸ್ಟೈಲ್ ಬೇಕೋ ಆ ಸ್ಟೈಲ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಕ್ಯಾಶ್ ಬುಕ್ಸಲ್ಲಿ ನೇಮ್ಸು ಅದೇ ಸ್ಟೈಲಲ್ಲಿ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ. ಓಕೆ ಡಿಫಾಲ್ಟ್ ನೇಮ್ ಓನ್ಲಿ ಅಂತಿದೆ, ನಾನು ಅದೇ ಸೆಲೆಕ್ಟ್ ಮಾಡ್ಕೊತೀನಿ, ನೇಮ್ ಓನ್ಲಿ ಆಪ್ಷನ್ನೇ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟು ಸ್ಕೇಲ್ ಫ್ಯಾಕ್ಟರ್ ಫಾರ್ ವ್ಯಾಲ್ಯೂಸ್. ಓಕೆ ನಾರ್ಮಲಿ ವಿ ಗೋ ಫಾರ್ ಡಿಫಾಲ್ಟ್ ಓನ್ಲಿ, ಯಾಕೆ ನಾವು ಏನು ಅಮೌಂಟ್ ಎಂಟರ್ ಮಾಡಿರ್ತೀವೋ ಅದೇ ಅಮೌಂಟ್ ಆಟೋಮೆಟಿಕ್ಕಾಗಿ ಕ್ಯಾಶ್ ಬುಕ್ಕಲ್ಲೇ ಡಿಸ್ಪ್ಲೇ ಆಗುತ್ತೆ. ಅದರ್ವೈಸ್ ವಿ ಹ್ಯಾವ್ 6 to 7 ಆಪ್ಷನ್ಸ್ ಆರ್ ದೇರ್. Okay, if we want to our cash book should be displayed in crores, we have to select the crores. If our cash book should be displayed in hundreds, we going to select hundreds or lakhs or millions or 10 lakhs or 10 millions or 10 thousands or thousands, depend upon user requirement. If you go to default, ನಾವು ಡಿಫಾಲ್ಟ್ ಹೋಗಿದ್ದೀವಿ ಅಂದ್ಕೊಡಿ, ನಾವು ಯಾವ ಅಮೌಂಟ್ ಎಂಟರ್ ಮಾಡಿರ್ತೀವೋ ಟ್ರಾನ್ಸಾಕ್ಷನ್ಸಲ್ಲಿ ಅದೇ ಅಮೌಂಟ್ ಡಿಸ್ಪ್ಲೇ ಆಗುತ್ತೆ. ಓಕೆ ಅದು ಕ್ರೋರ್ಸಲ್ಲಿ ಡಿಸ್ಪ್ಲೇ ಆಗೋಲ್ಲ, ಹಂಡ್ರೆಡ್ಸಲ್ಲಿ ಡಿಸ್ಪ್ಲೇ ಆಗೋದಿಲ್ಲ. ಆಟೋಮೆಟಿಕ್ಕಾಗಿ ವಾಟ್ ಈಸ್ ದಿ ಅಮೌಂಟ್ ವಿಚ್ ವಿ ಎಂಟರಿಂಗ್ ದಿ ಟ್ರಾನ್ಸಾಕ್ಷನ್, ನಾವು ಓಚನ್ನು ಎಂಟ್ರಿ ಮಾಡಬೇಕಾದ್ರೆ ಯಾವ ಅಮೌಂಟ್ ಎಂಟ್ರಿ ಮಾಡಿದ್ದು ಅದೇ ಅಮೌಂಟು ಆಟೋಮೆಟಿಕ್ಕಾಗಿ ಡಿಫಾಲ್ಟ್ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ ಇನ್ ಕ್ಯಾಶ್ ಬುಕ್ಕಲ್ಲಿ ಅದೇನಾಗುತ್ತೆ ಸೇಮ್ ಅಮೌಂಟ್ ವಿಲ್ ಬಿ ಡಿಸ್ಪ್ಲೇ ಆಗುತ್ತೆ ವೆನ್ ವಿ ಸೆಲೆಕ್ಟ್ ದಿ ಡಿಫಾಲ್ಟ್ ಆಪ್ಷನ್ ಇನ್ ಫ್ರಂಟ್ ಆಫ್ ಸ್ಕೇಲ್ ಫ್ಯಾಕ್ಟರ್ ಫಾರ್ ವ್ಯಾಲ್ಯೂಸ್. ನೆಕ್ಸ್ಟ್ ಬಂದುಬಿಟ್ಟು ಶೋ ಬೇಸ್ ಕರೆನ್ಸಿ ಸಿಂಬಲ್. ಇಫ್ ಯು ಸೆಟ್ ದಿಸ್ ಆಪ್ಷನ್ ಎಸ್, ಯಾವಾಗ ಇದಕ್ಕೆ ಎಸ್ ಕೊಟ್ಟರೆ ಕ್ಯಾಶ್ ಬುಕ್ಕಲ್ಲಿ ರೈಟ್ ಹ್ಯಾಂಡ್ ಸೈಡು ಟಾಪ್ ಕಾರ್ನರಲ್ಲಿ ಓಕೆ ನಮ್ಮ ಒಂದು ಕರೆನ್ಸಿ ಸಿಂಬಲ್ ಡಿಸ್ಪ್ಲೇ ಆಗುತ್ತೆ. ಪ್ರತಿಯೊಂದು ಸತಿ ನಾವು ಪ್ರಿಂಟ್ ತೆಗೆದಾಗ ಆಟೋಮೆಟಿಕ್ಕಾಗಿ ಓಕೆ ಕ್ಯಾಶ್ ಬುಕ್ ರೈಟ್ ಹ್ಯಾಂಡ್ ಸೈಡ್ ಟಾಪ್ ಕಾರ್ನರಲ್ಲಿ ನಮ್ಮ ಒಂದು ಕರೆನ್ಸಿ ಹೆಸರು ಅದ್ರ ಜೊತೆಗೆ ಸಿಂಬಲ್. ಕರೆನ್ಸಿ ಹೆಸರು ಅಂದರೆ ಇಂಡಿಯನ್ ರುಪೀಸ್ INR ಅಂತ ಡಿಸ್ಪ್ಲೇ ಆಗುತ್ತೆ. ಬ್ರ್ಯಾಕೆಟಲ್ಲಿ ಆ ರುಪೀಸ್ ಒಂದು ಸಿಂಬಲ್ಲು ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ. ಇಫ್ ಯು ಸೆಟ್ ದಿಸ್ ಆಪ್ಷನ್ ಎಸ್, ನಾವು ನೋ ಒಂದು ಸೆಟ್ ಮಾಡಿದ್ದೀವಿ ಅಂದ್ಕೊಡಿ, ನೋ ಒಂದು ಸೆಟ್ ಮಾಡ್ಕೊಂಡು ಅಂದ್ಕೊಡಿ, ಆ ಬೇಸ್ ಕರೆನ್ಸಿ ಸಿಂಬಲ್ ಡಿಸ್ಪ್ಲೇ ಆಗೋದಿಲ್ಲ. ನೆಕ್ಸ್ಟು ಓಕೆ ನಮ್ಮ ಒಂದು ಕ್ಯಾಶ್ ಬುಕ್ಕು ಯಾವ ರೀತಿ ಡಿಸ್ಪ್ಲೇ ಆಗಬೇಕು ಅಂತ. ಸೊ ಇಲ್ಲಿ ಡಿಫ್ರೆಂಟ್ ಆಪ್ಷನ್ಸ್ ಇದೆ. ನಾವು 4 ಮಂತ್ಸ್ಗೆ ಒಂದ್ಸತಿ ಪ್ರಿಂಟ್ ತೆಗಿಬೇಕಾ, 4 ಮಂತ್ಸ್ಗೆ ಒಂದ್ಸತಿ ನಾವು 4 ವೀಕ್ಸ್ ಮಂತ್ಗೆ ಒಂದ್ಸತಿನ, ಡೈಲಿನ, ಫೋರ್ಟ್ನೈಟ್ಲಿನ, ಓಕೆ ಹಾಫ್ ಇಯರ್ಲಿನ, ಮಂತ್ಲಿನ, ಡಿಪೆಂಡ್ ಅಪಾನ್ ಅವರ್ ರಿಕ್ವೈರ್ಮೆಂಟ್ ವಿ ಕ್ಯಾನ್ ಸೆಲೆಕ್ಟ್. ಓಕೆ ಆ ಪರ್ಟಿಕ್ಯುಲರ್ ಪೀರಿಯಡ್ ನಮಗೆ ಆ ಕ್ಯಾಶ್ ಬುಕ್ಕು ಯಾವ ಪೀರಿಯಡ್ ಎಷ್ಟು ಪೀರಿಯಡ್ಗೆ ಅದು ಡಿಸ್ಪ್ಲೇ ಆಗಬೇಕು ಅನ್ನೋದು ಡಿಪೆಂಡ್ ಅಪಾನ್ ಯೂಸರ್ ರಿಕ್ವೈರ್ಮೆಂಟ್. ಅವ್ರು ಯಾವ ಆಪ್ಷನ್ ಬೇಕೋ ಆ ಆಪ್ಷನ್ನ ಅವ್ರು ಏನು ಮಾಡ್ತಾರೆ ಸೆಲೆಕ್ಟ್ ಮಾಡ್ಕೊಬೋದು. ನೆಕ್ಸ್ಟು ಶೋ ಆವ್ರೇಜ್ ಡೀಟೇಲ್ಸ್. If you set this option no, okay average details display ಆಗಲ್ಲ. If you set this option yes, okay it also display the average details of the cash book. ಲಾಸ್ಟ್ ಬಂದುಬಿಟ್ಟು ಶೋ ವಿತ್ ಗ್ರಾಫ್. ಇಫ್ ಯು ಸೆಟ್ ದಿಸ್ ಆಪ್ಷನ್ ಎಸ್, ಆಟೋಮೆಟಿಕಾಗಿ ಕ್ಯಾಶ್ ಬುಕ್ ಕೆಳಗಡೆ ಗ್ರಾಫ್ ಕಾಣುತ್ತೆ. ನಿಮಗೆ ಅವಾಗ ನೋಡಿಸಿದೆಲ್ಲ ಗ್ರಾಫು ಆ ರೀತಿ ಕಾಣುತ್ತೆ. ಯಾವ ಮಂತಲ್ಲಿ ಎಷ್ಟಿದೆ ಕ್ಯಾಶ್ ರಿಸಿಪ್ಟ್ಸ್ ಎಷ್ಟಿದೆ, ಕ್ಯಾಶ್ ಪೇಮೆಂಟ್ಸ್ ಇದೆ, ಆಟೋಮೆಟಿಕ್ಕಾಗಿ ಅದು ಕ್ಯಾಶ್ ಬುಕ್ ಕೆಳಗಡೆ ಅದು ಡಿಸ್ಪ್ಲೇ ಆಗುತ್ತೆ. ರಿಸಿಪ್ಟ್ಸು ಪೇಮೆಂಟ್ಸು ಗ್ರಾಫಲ್ಲಿ ಡಿಸ್ಪ್ಲೇ ಆಗುತ್ತೆ. ವೆನ್ ಯು ಸೆಟ್ ದಿಸ್ ಆಪ್ಷನ್ ನೋ, ಗ್ರಾಫಲ್ಲಿ ಅದು ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗೋದಿಲ್ಲ. ಸೊ ಈ ರೀತಿ ನಾವೇ ಮಾಡ್ಕೊಬೋದು, ನಮ್ಮ ಒಂದು ಕ್ಯಾಶ್ ಬುಕ್ನ ಕಾನ್ಫಿಗರ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದುಬಿಟ್ಟು ಓಕೆ ಡಿಸ್ಪ್ಲೇಯಿಂಗ್ ದಿ ಮಲ್ಟಿ ಕಾಲಮ್ ಕ್ಯಾಶ್ ಬುಕ್.
So normally when you open the cash book in Tally, that will be displayed in the single column cash book display ಆಗುತ್ತೆ. Suppose we want to compare the, for example we want to compare the ಕ್ಯಾಶ್ ಬುಕ್ ವಿತ್ ಪೆಟಿ ಕ್ಯಾಶ್ ಬುಕ್. ನಮ್ಮ ಕ್ಯಾಶ್ ಬುಕ್ನ ಪೆಟಿ ಕ್ಯಾಶ್ ಬುಕ್ ಜೊತೆ ನಾವೇನು ಮಾಡಬೇಕು, ಕಂಪೇರ್ ಮಾಡ್ಕೊಬೇಕಾದ್ರೆ ವಿ ಹ್ಯಾಸ್ ಟು ಆ್ಯಡ್ ಅನದರ್ ಕಾಲಮ್ ಟು ದಿ ಕ್ಯಾಶ್ ಬುಕ್. ಕ್ಯಾಶ್ ಬುಕ್ ಏನು ಮಾಡಬೇಕಾಗುತ್ತೆ, ಇನ್ನೊಂದು ಕಾಲಮ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ವೆನ್ ಯು ವ್ಯಾನ್ ಟು ಆ್ಯಡ್ ಅನದರ್ ಕಾಲಮ್ ಇನ್ ಟು ದಿ ಕ್ಯಾಶ್ ಬುಕ್ ವಿ ಹ್ಯಾಸ್ ಟು ಗೋ ಟು ದಿ ಆಲ್ಟರ್ ಸಿ. ಓಕೆ, ನಾವೇನು ಮಾಡಬೇಕು, ಆಲ್ಟರ್ ಸಿನ ಪ್ರೆಸ್ ಮಾಡಬೇಕು. ಯಾವಾಗ ಆಲ್ಟರ್ ಸಿನ ಪ್ರೆಸ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಓಕೆ ಒಂದು ಮೆನು ಬಾಕ್ಸ್ ಓಪನ್ ಆಗುತ್ತೆ. ಅದು ಯಾವ ಡೇಟಿಂದ ಯಾವ ಡೇಟ್ಗೆ ಏನು ಕೇಳುತ್ತೆ. ಆ ಡೇಟ್ನ ಚೇಂಜ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು, F2ನ ಪ್ರೆಸ್ ಮಾಡಬೇಕು. F2 ಪ್ರೆಸ್ ಮಾಡಿದ್ರೆ ಓಕೆ ಯಾವ ಡೇಟಿಂದ ಯಾವ ಡೇಟ್ಗೆ ಅಡಿಷ್ನಲ್ ಕಾಲಮ್ನ ನಾವು ಆ್ಯಡ್ ಮಾಡಬೇಕು, ಆ ಡೇಟ್ನ ಚೇಂಜ್ ಮಾಡ್ಕೊಬೋದು. ಸೊ ಮಲ್ಟಿ ಕಾಲಮ್ ಕ್ಯಾಶ್ ಬುಕ್ ನಾವು ಏನು ಮಾಡ್ಕೊಬೋದು, ವಿ ಕ್ಯಾನ್ ಆ್ಯಡ್ ಅನದರ್ ಕಾಲಮ್ ಇನ್ ಟು ದಿ ಕ್ಯಾಶ್ ಬುಕ್. ಸೊ ಬೈ ಯೂಸಿಂಗ್ ಆಲ್ಟರ್ ಪ್ಲಸ್ ಡಿ. ಮತ್ತು ಆ ಕಾಲಮ್ನ ನಾವು ಬೇಕಾದರೆ ಡಿಲೀಟ್ ಮಾಡ್ಬೋದು, ಆ ಕಾಲಮ್ನ ಆಲ್ಟ್ರೇಷನ್ ಮಾಡ್ಬೋದು. ಆಲ್ಟ್ರೇಷನ್ ಮಾಡಬೇಕಾದ್ರೆ ಆಲ್ಟರ್ ಎ ಪ್ರೆಸ್ ಮಾಡ್ತೀವಿ, ಡಿಲೀಟ್ ಮಾಡಬೇಕು ಆಲ್ಟರ್ ಡಿನ ಯೂಸ್ ಮಾಡ್ತೀವಿ. ಸೊ ಇಫ್ ಯು ಪ್ರೆಸ್ ಆಲ್ಟರ್ ಡಿ ಆಟೋಮೆಟಿಕ್ ಆಗುತ್ತೆ. ಸೊ ನಾವು ಕ್ರಿಯೇಟ್ ಮಾಡಿರೋ ಕಾಲಮ್ ಏನಾಗುತ್ತೆ, ಡಿಲೀಟ್ ಆಗುತ್ತೆ. ಸೊ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಇದೆ. ನಾವು ಕ್ಯಾಶ್ ಬುಕ್ ಇದೆ, ಕ್ಯಾಶ್ ಬುಕ್ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಕಾಲಮ್ ನಾವೇನು ಮಾಡ್ಕೊಂಡಿದ್ದೀವಿ, ಆ್ಯಡ್ ಮಾಡ್ಕೊಂಡಿದ್ದೀವಿ. ಎಕ್ಸ್ಟ್ರಾ ಕಾಲಮ್ ಯಾವುದು, ಪಿಟಿ ಕ್ಯಾಶ್ ಬುಕ್. ಸೊ ನಾವೇನು ಮಾಡ್ಬೋದು, ಕ್ಯಾಶ್ ಬುಕ್ ಜೊತೆಗೆ ಪಿಟಿ ಕ್ಯಾಶ್ ಬುಕ್ ಕಾಲಮ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಇಫ್ ಯು ನೀಡ್ ವಿ ಕ್ಯಾನ್ ಕಂಪೇರ್. ಅದರ್ವೈಸ್ ಸೊ ನಮ್ಮದು ABC ಕಂಪ್ನಿ ಇದೆ, ಇನ್ನೊಂದು ಕಂಪ್ನಿ ನಮ್ಮದು XYZ ಕಂಪ್ನಿ ಇದೆ. ಸೊ ನಾವು ABC ಕಂಪ್ನಿ ಕ್ಯಾಶ್ ಬುಕ್ನ XYZ ಕಂಪ್ನಿ ಕ್ಯಾಶ್ ಬುಕ್ ನಾವು ಕಂಪೇರ್ ಮಾಡ್ಕೊಬೇಕಾದ್ರೆ ಎಕ್ಸ್ಟ್ರಾ ಒಂದು ಕಾಲಮ್ ಆ್ಯಡ್ ಮಾಡ್ಕೊತೀವಿ. XYZ ಕಂಪ್ನಿ ಕಾಲಮ್ನ ಆ್ಯಡ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ನಮ್ಮ ಕಂಪ್ನಿ ಮತ್ತು XYZ ಕಂಪ್ನಿನ ಏನು ಮಾಡ್ತೀವಿ, ಕಂಪೇರ್ ಮಾಡ್ಕೊಬೋದು. ಸೊ ವಿ ಕ್ಯಾನ್ ಆ್ಯಡ್ ನ್ಯೂ ಕಾಲಮ್ ಇನ್ ಟು ದಿ ಕ್ಯಾಶ್ ಬುಕ್ ಬೈ ಪ್ರೆಸ್ಸಿಂಗ್ ದಿ ಆಲ್ಟರ್ ಪ್ಲಸ್ ಸಿ. ಆಲ್ಟರ್ ಬಟನ್ನ ಪ್ರೆಸ್ ಮಾಡಿಕೊಂಡೆ ನಾವು ಸಿ ಆಲ್ಫಾಬೆಟನ್ನು ನಾವೇನು ಮಾಡಬೇಕು, ಪ್ರೆಸ್ ಮಾಡಿದ್ರೆ ನಾವು ಎಕ್ಸ್ಟ್ರಾ ಕಾಲಮ್ನ ಏನು ಮಾಡ್ಕೊಬೋದು, ಆ್ಯಡ್ ಮಾಡ್ಕೊಬೋದು ನಮ್ಮ ಕ್ಯಾಶ್ ಬುಕ್ಗೆ. ಸೊ ಆ ಎಕ್ಸ್ಟ್ರಾ ಕಾಲಮ್ ಆ್ಯಡ್ ಮಾಡ್ಕೊಂಡಿರ್ತೀವಿ, ಆ ಕಾಲಮ್ ಬೇಕಾದ್ರೆ ಆಲ್ಟರು ಮಾಡ್ಕೊಬೋದು ಬೈ ಪ್ರೆಸ್ಸಿಂಗ್ ಆಲ್ಟರ್ ಪ್ಲಸ್ ಎ. ಸೊ ವಿ ಕ್ಯಾನ್ ಆಲ್ಸೋ ಡಿಲೀಟ್ ದಟ್ ಕಾಲಮ್. ಆ ಕಾಲಮ್ ಬೇಕಾದ್ರೆ ನಾವು ಡಿಲೀಟು ಮಾಡ್ಕೊಬೋದು ಬೈ ಪ್ರೆಸ್ಸಿಂಗ್ ಆಲ್ಟರ್ ಪ್ಲಸ್ ಡಿ. ಸೊ ಇದನ್ನು ಒಂದು ಸತಿ ನಾನು ಟ್ಯಾಲಿಯಲ್ಲಿ ನೋಡಿಸ್ತೀನಿ. ಸೊ ಇಲ್ಲಿ ನಿಮಗೆ ವರ್ಟಿಕಲ್ ಬಟನ್ ಬಾರಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ವರ್ಟಿಕಲ್ ಬಟನ್ ಬಾರಲ್ಲಿ ಇಫ್ ಯು ಪ್ರೆಸ್ ಆಲ್ಟರ್ ಪ್ರೆಸ್ ಸಿ ಓಕೆ ಕೇಳುತ್ತೆ ಯಾವ ಡೇಟಿಂದ ಯಾವ ಡೇಟಿಗೆ ನಾವೇನು ಮಾಡ್ಕೊಬೇಕು, ಕಾಲಮ್ನ ಆ್ಯಡ್ ಮಾಡ್ಕೊಬೇಕು ಅಂತ ಕೇಳುತ್ತೆ. ಜೊತೆಗೆ ನೇಮ್ ಆಫ್ ದಿ ಗ್ರೂಪ್, ಯಾವ ಗ್ರೂಪ್ನ ನಾವು ಆ್ಯಡ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ವಿ ಹ್ಯಾಸ್ ಟು ಕಂಪೇರ್, ನಾ ಹೇಳಿಲ್ಲ ನಮ್ಮ ಕ್ಯಾಶ್ ಬುಕ್ ಜೊತೆಗೆ ಫಾರ್ ಎಕ್ಸಾಂಪಲ್ ವಿ ಹ್ಯಾಸ್ ಟು ಕಂಪೇರ್ ದಿ ಬ್ಯಾಂಕ್ ಬುಕ್ನ ಕಂಪೇರ್ ಮಾಡ್ಕೊಬೇಕು. ಸೊ ನೋಡಿ ನಾವು ಇಲ್ಲಿ ಕ್ಯಾಶ್ ಬುಕ್ ಸಿಗ್ತಲ್ಲ, ನಾವು ಹೊಸ ಕಾಲಮ್ ಆ್ಯಡ್ ಮಾಡಿಕೊಂಡೆ. ಆ ಕಾಲಮ್ ಆ್ಯಡ್ ಮಾಡಿಕೊಂಡೆ, ಬ್ಯಾಂಕ್ ಬುಕ್ ಕಾಲಮ್ನ ಆ್ಯಡ್ ಮಾಡಿಕೊಂಡೆ. ಸೊ ನಮಗೆ ಕ್ಯಾಶ್ ಬುಕ್ ಒಂದು ಕಾಲಮಲ್ಲಿದೆ, ಇನ್ನೊಂದು ಕಾಲಮಲ್ಲಿ ನಮಗೆ ಬ್ಯಾಂಕ್ ಬುಕ್ ಸಿಕ್ತು. ಸೊ ವಿ ಕ್ಯಾನ್ ಕಂಪೇರ್, ನಾವೇನು ಮಾಡ್ಕೊಬೋದು, ಕಂಪೇರ್ ಮಾಡ್ಕೊಬೋದು. ಸೊ ಇಲ್ಲಿ ಮಂತ್ಲಿ ಇನ್ಫಾರ್ಮೇಷನ್, ಇಲ್ಲಿ ಇಫ್ ಯು ಪ್ರೆಸ್ ಆಲ್ಟರ್ ಪ್ರೆಸ್ F5 ನಮಗೆ ಮಂತ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ನಾವು ಮಂತ್ಲಿ ಇನ್ಫಾರ್ಮೇಷನ್ ಸೊ ಈ ರೀತಿಯಿಂದ ವಿ ಕ್ಯಾನ್ ಆ್ಯಡ್ ನ್ಯೂ ಕಾಲಮ್, ಹೊಸ ಕಾಲಮ್ ನಾವೇನು ಮಾಡ್ಕೊಬೋದು, ಆ್ಯಡ್ ಮಾಡ್ಕೊಬೋದು. ಸೊ ನಾವು ಆ್ಯಡ್ ಮಾಡಿರೋ ಕಾಲಮ್ ನಾವೇನು ಮಾಡ್ಕೊಬೋದು, ನಾವು ಚೇಂಜು ಮಾಡ್ಕೊಬೋದು, ಆಲ್ಟರ್ ಮಾಡ್ಕೊಬೋದು ಬೈ ಪ್ರೆಸ್ಸಿಂಗ್ ಆಲ್ಟರ್ ಎ. ಸಿ ಐ ಆಮ್ ಪ್ರೆಸ್ಸಿಂಗ್ ಆಲ್ಟರ್ ಎ. ಸೊ ಮತ್ತೆ ಬಂತು ಡೇಟ್, ನೋಡಿ ಡೇಟ್ ಯಾವ ಡೇಟಿಂದ ಯಾವ ಡೇಟಿಗೆ ಬೇಕು ಅಂತ ನಾವು ಚೇಂಜ್ ನೋಡಿ, ಫ್ರಮ್ ಯಾವ ಡೇಟಿಂದ ಟು ಯಾವ ಡೇಟಿಗೆ. ಸೊ ಟೈಪ್ ಆಫ್ ದಿ ವ್ಯಾಲ್ಯೂ ಟು ಬಿ ಶೋನ್ ಆ್ಯಕ್ಚುವಲ್ಸಾ, ಆ್ಯಕ್ಚುವಲ್ಸ್ ವಿತ್ ಪೋಸ್ಟ್ ಡೇಟೆಡಾ, ಓನ್ಲಿ ಪೋಸ್ಟ್ ಡೇಟೆಡ್ ಓನ್ಲಿನ. ಜೊತೆಗೆ ಓಕೆ ನಾವು ಒಂದು ಕಾಲಮ್ ಆ್ಯಡ್ ಮಾಡಿದ್ದೀವಲ್ಲ, ನಾನು ಇವಾಗ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿದ್ದೀನಿ. ಸೊ ಐ ಡೋಂಟ್ ವಾಂಟ್ ಟು ಆ್ಯಡ್ ಬ್ಯಾಂಕ್ ಅಕೌಂಟ್, ಐ ವಾಂಟ್ ಟು ಆ್ಯಡ್ ಸಮಥಿಂಗ್ ಎಲ್ಸ್, ಯಾವುದೊಂದು ಬೇರೆದನ್ನು ನೋಡಿಸ್ಬೇಕು ಅಂದರೆ. ಸೊ ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಆ್ಯಡ್ ಫಿಕ್ಸ್ ಅಸೆಟ್ಸ್. ಹೊಸ ಕಾಲಮ್ ಯಾವುದು ಇರಬೇಕು, ಫಿಕ್ಸ್ ಅಸೆಟ್ಸ್. ಸೊ ಐ ಕ್ಯಾನ್ ಆ್ಯಡ್ ಫಿಕ್ಸ್ ಅಸೆಟ್ಸ್. ನೋಡಿ ಫಿಕ್ಸ್ ಅಸೆಟ್ಸ್ ಕಾಲಮ್ ಬರುತ್ತೆ. ಸೊ ಈ ರೀತಿ ನಾವೇನು ಮಾಡ್ಕೊಬೋದು, ಇನ್ಫಾರ್ಮೇಷನ್ನ ಆಲ್ಟರ್ ಮಾಡ್ಕೊಬೋದು, ಆಲ್ಟರ್ ಮಾಡ್ಕೊಳ್ಳೋ ಇನ್ಫಾರ್ಮೇಷನ್ನ ಡಿಲೀಟು ಮಾಡ್ಬೋದು. ಸೊ ಐ ವಾಂಟ್ ಟು ಡಿಲೀಟ್ ಕಾಲಮ್ನ ನಾವು ಡಿಲೀಟ್ ಮಾಡಬೇಕಾದ್ರೆ ಆಲ್ಟರ್ ಪ್ಲಸ್ FD. ಸೊ ನಾವು ಕಾಲಮ್ಸ್ ಎಲ್ಲ ಹೊಟ್ಟೋಯ್ತು ನೋಡಿ. ಸೊ ಈ ರೀತಿ ವಿ ಕ್ಯಾನ್ ಆ್ಯಡ್ ನ್ಯೂ ಕಾಲಮ್ಸ್, ವಿ ಕ್ಯಾನ್ ಆಲ್ಟರ್ ದಿ ಕಾಲಮ್ ಆ್ಯಂಡ್ ವಿ ಕ್ಯಾನ್ ಡಿಲೀಟ್ ದಿ ಕಾಲಮ್ ಫಾರ್ ಅವರ್ ಕನ್ವೀನಿಯನ್ಸ್. ನೆಕ್ಸ್ಟ್ ಬಂದುಬಿಟ್ಟು ಸಿ ವಿ ಕ್ಯಾನ್
ಇನ್ಫಾರ್ಮೇಷನ್ ಕ್ಯಾಶ್ ಬುಕ್ ನಾವೇನು ಮಾಡ್ಬೋದು, ಇನ್ಫಾರ್ಮೇಷನ್ ಎಕ್ಸ್ಪೋರ್ಟ್ ಮಾಡ್ಬೋದು ಥ್ರೂ ಮೇಲ್ ಆಗಲಿ, ಇಲ್ಲಾಂದರೆ ನಾವು ಸಿಸ್ಟಮಲ್ಲಿ ಅದನ್ನು ಸೇವ್ ಮಾಡ್ಕೊಬೋದು. ಸೇವ್ ಮಾಡ್ಕೊಬೇಕಾದ್ರೆ ಆಪ್ಷನ್ ಬಿಟ್ಟು ಆಲ್ಟರ್ ಪ್ರೆಸ್ ಇ, ಆಲ್ಟರ್ ಪ್ರೆಸ್ ಮಾಡ್ಕೊಂಡು ಇನ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಪ್ರೆಸ್ ಮಾಡಿದ್ರೆ ಒಂದು ಮೆನು ಓಪನ್ ಆಗುತ್ತೆ. ಸೊ ಇಲ್ಲಿ ನಾವೇನು ಮಾಡ್ಬೋದು, ಲ್ಯಾಂಗ್ವೇಜ್ ವಿ ಹ್ಯಾಸ್ ಟು ಇಲ್ಲಿ ನಾವು ಕಾನ್ಫಿಗರ್ ಮಾಡ್ಕೊಬೇಕಾಗುತ್ತೆ. ಒಂದು ಯಾವುದು ವಿಚ್ ಲ್ಯಾಂಗ್ವೇಜ್ ವಿ ಹ್ಯಾಸ್ ಟು ಎಕ್ಸ್ಪೋರ್ಟ್ ದಿ ಇನ್ಫಾರ್ಮೇಷನ್. ಸೊ ನಾರ್ಮಲಿ ವಿ ಗೋ ಫಾರ್ ಡಿಫಾಲ್ಟ್ ಲ್ಯಾಂಗ್ವೇಜ್. ಆ್ಯಂಡ್ ನಾವು ಎಕ್ಸ್ಪೋರ್ಟ್ ಮಾಡೋ ಇನ್ಫಾರ್ಮೇಷನ್ ಯಾವ ಫಾರ್ಮೆಟಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು. ಎಕ್ಸೆಲ್ ಫಾರ್ಮೆಟ್ ಅಲ್ಲ, HTML ಫಾರ್ಮೆಟ್ ಅಲ್ಲ, JPEG ಫಾರ್ಮೆಟ್ ಅಲ್ಲ, PDF ಫಾರ್ಮೆಟ್ ಅಲ್ಲ, XML ಫಾರ್ಮೆಟ್ ಅಲ್ಲ, ಯಾವ ಫಾರ್ಮೆಟಲ್ಲಿ ನಾವು ಇನ್ಫಾರ್ಮೇಷನ್ನ ಸೇವ್ ಮಾಡಬೇಕು. ಸೊ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊತೀವಿ. ಮತ್ತು ಇನ್ಫಾರ್ಮೇಷನ್ ಎಲ್ಲಿ ಸ್ಟೋರ್ ಆಗಬೇಕು. ಸೊ ನಾರ್ಮಲಿ ಇನ್ಫಾರ್ಮೇಷನ್ ಡಿಫಾಲ್ಟ್ ಏನು ಬರುತ್ತೆ ಅಂದರೆ ಸಿ ಡ್ರೈವಲ್ಲಿ, ಪ್ರೋಗ್ರಾಮ್ ಫೈಲ್ಸಲ್ಲಿ, ಟ್ಯಾಲಿ ಎಲ್ಲಿ ನಮ್ಮ ಟ್ಯಾಲಿ ಸಾಫ್ಟ್ವೇರ್ ಸ್ಟೋರ್ ಆಗಿರುತ್ತೋ ಅಲ್ಲೇ ಸ್ಟೋರ್ ಆಗುತ್ತೆ. ಬೇರೆ ಡ್ರೈವಲ್ಲಿ ಚೇಂಜ್ ಮಾಡ್ಕೊಬೇಕಂದ್ರೆ ನಾವು ಮಾಡ್ಕೊಬೋದು. ನೆಕ್ಸ್ಟು ಔಟ್ಪುಟ್ ಫೈಲ್ ನೇಮ್ ಡಿಫಾಲ್ಟ್ ಬರುತ್ತೆ, ಇಲ್ಲ ಬೇಡ ಅಂದರೆ ನಾವೇ ಚೇಂಜ್ ಮಾಡ್ಕೊಬೋದು. ಅದ್ರ ಜೊತೆಗೆ ಔಟ್ಪುಟ್ ಶೀಟ್ ನೇಮ್. ಸೊ ಔಟ್ಪುಟ್ ಶೀಟ್ ನೇಮ್ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವೇ ಮಾಡ್ಕೊಬೋದು, ಚೇಂಜ್ ಮಾಡ್ಕೊಬೋದು. ಇವಾಗ ನಾನು ಚೇಂಜ್ ಮಾಡ್ಕೊತೀನಿ. ಸೊ ಬ್ಯಾಂಕ್ ಅಕೌಂಟ್ಸ್ ಅಂತಿದೆ, ಅದನ್ನು ಇಯರ್ ಒಂದು ಆ್ಯಡ್ ಮಾಡ್ಕೊತೀವಿ, 2021. ನೆಕ್ಸ್ಟು ಅಪ್ಡೇಟ್ ಎಕ್ಸಿಸ್ಟಿಂಗ್ ಫೈಲ್. ಆಲ್ರೆಡಿ ಇದೇ ಹೆಸರಲ್ಲಿ ಒಂದು ಫೈಲ್ ಇದ್ದರೆ ಅದೇ ಫೈಲ್ ಎಕ್ಸಿಸ್ಟ್ ಮಾಡಬೇಕಾ, ಇಲ್ಲ ಹೊಸ ಫೈಲ್ ಓಪನ್ ಆಗಬೇಕಾ. ನಾನು ನೋ ಕೊಟ್ಟರೆ ಆಟೋಮೆಟಿಕ್ಕಾಗಿ ಹೊಸ ಫೈಲ್ ಓಪನ್ ಆಗುತ್ತೆ. ನಾವು ಇನ್ಫಾರ್ಮೇಷನ್ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಎಕ್ಸೆಲ್ ಶೀಟಲ್ಲಿ ಅದು ಕಲರ್ ಇರಬೇಕಾ ಬೇಡವಾ. ಎಸ್ ಅನ್ನು ಕೊಟ್ಟರೆ ನಾವು ಎಕ್ಸ್ಪೋರ್ಟ್ ಮಾಡಿರುವಂಥ ಇನ್ಫಾರ್ಮೇಷನ್ನು ಎಕ್ಸೆಲಲ್ಲಿ ಕಲರ್ ಶೀಟಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ನಾನು ಎಸ್ ಅನ್ನು ಸೆಟ್ ಮಾಡ್ತೀನಿ. ನಾವು ಎಲ್ಲ ಆದಮೇಲೆ ಆಟೋಮೆಟಿಕ್ಕಾಗಿ ನಾವು ಸೇವ್ ಮಾಡಿದ ತಕ್ಷಣ ಎಕ್ಸೆಲ್ ಶೀಟ್ ಓಪನ್ ಆಗಬೇಕಂದ್ರೆ ಎಸ್ ಕೊಡ್ತೀವಿ. ಇದೆಲ್ಲ ನಾವು ಲಾಸ್ಟ್ ಕ್ಲಾಸಲ್ಲಿ ನಾವು ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ, ಮತ್ತೆ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎಲ್ಲ ಆದಮೇಲೆ ನಾವು ಎಸ್ ಅನ್ನು ಕೊಟ್ಟರೆ ಕೇಳುತ್ತೆ ಎಕ್ಸ್ಪೋರ್ಟ್ ಅಂತ ಕೇಳುತ್ತೆ. ನಾವಿಲ್ಲಿ ಎಸ್ ಅನ್ನು ಕೊಟ್ಟ ತಕ್ಷಣ ಈ ಫೈಲ್ ನಾವು ಹಿಡಿದೀವಲ್ಲ ಫೈಲ್ ನೇಮ್, ದಿಸ್ ಬ್ಯಾಂಕ್ ಅಕೌಂಟ್ 2021 ಆಟೋಮೆಟಿಕಲಿ ಎಕ್ಸ್ಪೋರ್ಟೆಡ್ ಟು ದಿ ಸಿ ಡ್ರೈವಲ್ಲಿ ಪ್ರೋಗ್ರಾಮ್ ಫೈಲ್ಸ್, ಅಲ್ಲಿ ಟ್ಯಾಲಿ ಫೈಲಲ್ಲಿ ಟ್ಯಾಲಿಯಲ್ಲಿ ಇಲ್ಲಿ ಇನ್ಫಾರ್ಮೇಷನ್ ಆಗುತ್ತೆ, ಸೇವ್ ಆಗುತ್ತೆ. ಸೇವ್ ಆಗಿ ಆಟೋಮೆಟಿಕಾಗಿ ಎಕ್ಸೆಲ್ ಶೀಟು ಓಪನ್ನು ಆಗುತ್ತೆ. ನೋಡಿ ಇನ್ಫಾರ್ಮೇಷನ್ ಎಲ್ಲ ಎಕ್ಸ್ಪೋರ್ಟ್ ಆಗ್ತಾಯಿದೆ. ಸೊ ಆಟೋಮೆಟಿಕಾಗಿ ಟ್ಯಾಲಿ ಶೀಟು ಓಪನ್ ಆಗುತ್ತೆ. ನೋಡಿ ಕಲರಲ್ಲಿ ಬಂದಿದೆ, ನೋಡಿ ಕಲರ್ ಎಕ್ಸ್ ಅನ್ನು ಕೊಟ್ಟರೆ ಅದಕ್ಕೆ ಇನ್ಫಾರ್ಮೇಷನ್ ಕಲರಲ್ಲಿ ಬಂದಿದೆ. ಸೊ ಈ ರೀತಿ ನಾವೇನು ಮಾಡ್ಬೋದು, ಇನ್ಫಾರ್ಮೇಷನ್ನ ನಮ್ಮ ಸಿಸ್ಟಮಲ್ಲಿ ಸೇವ್ ಮಾಡ್ಕೊಬೋದು. ಈ ರೀತಿ ನಮಗೆ ಕ್ಯಾಶ್ ಬುಕ್ನ ನಾವು ಸಿಸ್ಟಮಲ್ಲಿ ಸೇವ್ ಮಾಡಿ ಇಟ್ಕೊಬೋದು. ಯಾಕಂದರೆ ಸಮ್ಟೈಮ್ಸ್ ಏನಾಗುತ್ತೆ, ಫೈಲ್ಸ್ ಕರಪ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಇನ್ಫಾರ್ಮೇಷನ್ನ ಸೇವ್ ಮಾಡಿ ಇಟ್ಕೊಬೋದು. ಇಲ್ಲಿ ಸೇವ್ ಮಾಡಿರೋ ಇನ್ಫಾರ್ಮೇಷನ್ ನಾವು ಪೆನ್ ಡ್ರೈವ್ ಹಾಕಿ, ನಮ್ಮ ಮೇಲ್ಗೆ ಹಾಕಿ 2-3 ಕಡೆ ಸೇವ್ ಮಾಡಿ ಇಟ್ಕೊಬೋದು. ಅನದರ್ ಥಿಂಗ್ ಈಸ್ ಪ್ರಿಂಟ್ ಆಪ್ಷನ್. ಪ್ರಿಂಟ್ ಆಪ್ಷನ್ಸ್ ಇದೆ, ಇದು ಆಲ್ಮೋಸ್ಟ್ ಡಿಫಾಲ್ಟ್ ಇರುತ್ತೆ ಎಲ್ಲ. ಇಫ್ ಯು ವಾಂಟ್ ವಿ ಕ್ಯಾನ್ ಚೇಂಜ್ ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್. ಸೊ ಟು ಪ್ರಿಂಟ್ ತೆಗಿಯೋಕ್ಕೆ ನಿಮಗೆ ಆಲ್ಟರ್ ಪಿನ ಪ್ರೆಸ್ ಮಾಡಿದ್ರೆ ಪ್ರಿಂಟ್ ಮೆನು ಓಪನ್ ಆಗುತ್ತೆ. ಪ್ರಿಂಟ್ ಮೆನು ನಮಗೆ ಏನೇನು ಚೇಂಜಸ್ ಬೇಕೋ ಚೇಂಜ್ ಮಾಡಿಕೊಂಡು ಇಫ್ ಯು ಸೆಟ್ ಎಸ್ ಆಟೋಮೆಟಿಕ್ಕಾಗಿ ಏನಂತೆ ಪ್ರಿಂಟ್ ಆಗುತ್ತೆ. ಈ ಸೆಕ್ಷನಲ್ಲಿ ಇಷ್ಟು ಇನ್ಫಾರ್ಮೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರಿಂಟ್ ಮೆನು ಓಪನ್ ಆಗುತ್ತೆ. ಸೊ ಪ್ರಿಂಟ್ ಮೆನ್ಯುವಲ್ಲಿ ನಮ್ಗೆ ಏನೇನು ಚೇಂಜಸ್ ಬೇಕು ಅಂದರೆ ಇಲ್ಲಿ ನಿಮಗೆ ವರ್ಟಿಕಲ್ ಬಟನ್ ಬಾರಲ್ಲಿ ಇಲ್ಲಿರುತ್ತೆ. ಇಫ್ ಯು ವಾಂಟ್ ಟು ಚೇಂಜ್ ದಿ ಲ್ಯಾಂಗ್ವೇಜ್, ಪ್ರಿಂಟ್ ಪ್ರಿವ್ಯೂ ನೋಡಬೇಕಾದ್ರೆ, ಟೈಟ್ಲಿಂಗ್ ನೋಡಬೇಕಾದ್ರೆ, ಟೈಟಲ್ ಆಟೋಮೆಟಿಕ್ಕಾಗಿ ಬ್ಯಾಂಕ್ ಅಕೌಂಟ್ಸ್, ಇಲ್ಲಿ ಸ್ವಲ್ಪ ಕಾನ್ಫಿಗರೇಷನ್ ಇನ್ಫಾರ್ಮೇಷನ್ ಸಿಗುತ್ತೆ, ಇದನ್ನು ನಾವು ಚೇಂಜ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಪೇಜ್ ನಂಬರ್ಸ್, ನಮ್ಗೆ ಎಷ್ಟು ಕಾಪೀಸ್ ಬೇಕೋ ಅಷ್ಟು ಕಾಪೀಸ್ ನಾವು ಸೆಲೆಕ್ಟ್ ಮಾಡ್ಕೊಬೋದು. ಯಾವ ಪೇಜಿಂದ ಯಾವ ಪೇಜ್ಗೆ, ಫಾರ್ ಎಕ್ಸಾಂಪಲ್ ಒಂದು 500ರಿಂದ 600 ಇರುತ್ತೆ ನಮ್ಮ ಪೇಜ್ ಬ್ಯಾಂಕ್ ಅಕೌಂಟ್, ನಮ್ಮ ಕ್ಯಾಶ್ ಬುಕ್ಕು. ನಾವು 500 ಪೇಜಸ್ ಬೇಕಾಗಿಲ್ಲ, ಪರ್ಟಿಕ್ಯುಲರ್ ಈ ಪೇಜಿಂದ ಈ ಪೇಜ್ ಬೇಕು ಅಂದರೆ ಸೊ ನಾವು ಇಲ್ಲಿ ಹೋಗ್ಬಿಟ್ಟು ನಾವು ಪೇಜ್ ನಂಬರ್ಸ್ ಕೊಡ್ಬೋದು. ದೀಸ್ ಆರ್ ದಿ ಇದ್ರ ಬಗ್ಗೆ ನಾವು ಲಾಸ್ಟ್ ಸೆಷನ್ ನಂಬರ್ 52ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಮತ್ತು ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರಿಂಟ್ ಬಗ್ಗೆ ನಾವು ಒಂದು ಸೆಷನಲ್ಲಿ ಫುಲ್ ನಾವು ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಇದ್ರ ಬಗ್ಗೆ ಎಕ್ಸ್ಟ್ರಾ ಡಿಸ್ಕಷನ್ ಬೇಡ. ಸೊ ಇಲ್ಲಿಗೆ ಈ ಸೆಷನ್ನ ನಾವು ಎಂಡ್ ಮಾಡೋಣ. ಸೊ ನೆಕ್ಸ್ಟ್ ಸೆಷನ್ನಲ್ಲಿ
ನಾವು ಬ್ಯಾಂಕ್ ಬುಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಈ ಸೆಷನ್ ಎಂಡ್ ಮಾಡೋಕ್ಕಿಂತ ಮುಂಚೆ ಬ್ರೀಫಾಗಿ ಒಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕ್ಯಾಶ್ ಬುಕ್ ರೆಕಾರ್ಡ್ಸ್ ಆಲ್ ಟ್ರಾನ್ಸಾಕ್ಷನ್ ವಿಚ್ ಈಸ್ ರಿಲೇಟೆಡ್ ಟು ಕ್ಯಾಶ್ for a particular period, including the cash deposit into the bank and cash withdrawals from the bank. Okay, how to view the cash book means we have to go to gateway of Tally. ನಾವು gateway of Tally ಗೆ ಹೋಗಬೇಕು. gateway of Tally ಡಿಸ್ಪ್ಲೇಗೆ ಹೋಗಬೇಕು. ಡಿಸ್ಪ್ಲೇಯಿಂದ ಅಕೌಂಟ್ಸ್ ಬುಕ್ಸ್ ಹೋಗಬೇಕು. ಅಕೌಂಟ್ಸ್ ಬುಕ್ಸಿಂದ ನಾವು ಓಕೆ ಕ್ಯಾಶ್ ಆರ್ ಬ್ಯಾಂಕ್ ಬುಕ್ಸ್ ಇರುತ್ತೆ, ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮಗೆ ಕ್ಯಾಶ್ ಆರ್ ಬ್ಯಾಂಕ್ ಬುಕ್ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ. ದೆನ್ ವಿ ಕ್ಯಾನ್ ಡೂ ಕಾನ್ಫಿಗರೇಷನ್ ಮಾಡ್ಕೊಬೋದು ಆ್ಯಂಡ್ ವ್ಯೂ ಆಫ್ ಓಕೆ ಯಾವ ರೀತಿ ವ್ಯೂ ಮಾಡ್ಕೊಬೇಕು ಅದನ್ನು ನಾವು ಚೇಂಜಸ್ ಮಾಡ್ಕೊಬೋದು. ಸೊ ಇಲ್ಲಿಗೆ ಈ ಸೆಷನ್ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಸೆಷನಲ್ಲಿ ನಾವು ಬ್ಯಾಂಕ್ ಬುಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು ವೆರಿ ಮಚ್.